ಕುದುರೆ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆನೂ ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ನೈತಿಕತೆ ಇಲ್ಲ. ಈಗ ನ್ಯೂಕ್ಲಿಯರ್ದು ಡೀಲ್ ಆದಾಗ ದೆಹಲಿ ಒಳಗೆ ಕೇಳಿ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಯಾರು? ಅದಿರ್ಲಿ ಒಂದು ಭಾಗ. ಈಗ ಅವಕಾಶ ಸಿಕ್ಕಿದಾಗ ಯಾರು ಬೇಕಾದ್ರೂ ಮಾಡ್ತಾರೆ, ಅವ್ರು ತಪ್ಪು ಅಂತ ನಾನೇ ಕೇಳಲಿ. ಅಧ್ಯಕ್ಷರೇ, ಈಗ ದೆಹಲಿಯಲ್ಲಿ UPA ಸರ್ಕಾರ ಇದ್ದಾಗಲೂ ಆ ನ್ಯೂಕ್ಲಿಯರ್ ಡೀಲ್ನಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಕುದುರೆ ವ್ಯಾಪಾರ ಅವತ್ತು ಆಗಿಲ್ವಾ? ನಡೆದಿದೆ. ಇವತ್ತು ಈ ದೇಶದಲ್ಲಿ ನಡೆದಿದೆ ಇವೆಲ್ಲ ಅಧ್ಯಕ್ಷರೇ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇದು ಬೇಕಾದಷ್ಟು ಥರ ನಡೆದೋಗಿದೆ ಈ ರಾಜ್ಯದಲ್ಲಿ. ಏನು ಹೇಳಿ? ಏನು ಹೇಳಿದ್ದೀನಿ? ಈಗ ಜಾತಿ ಆಯ್ತಾ? ನಾನು ಅದಕ್ಕೆ ಹೋದ್ರು ಅಂತೇಳಿ ನನ್ನ ಮೇಲೆ ಆಪಾದನೆ ಮಾಡಿದ್ರಿ. ಶಾಸಕರು ಜೊತೆಗೆ 19,000 ಕೋಟಿ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ಅವರಿಗೆ. ನಾನು ಅದೆಲ್ಲ ಚರ್ಚೆಗೆ ಬೇಕಿಲ್ಲ. ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡೋದು, ಏನು ಗವರ್ನರ್ ಅಡ್ರೆಸ್ ಇದೆ, ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಮಾತನಾಡೋದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಈಗ ಇದ್ರ ಬಗ್ಗೆ ಎಲ್ಲ ನಾವು ಗಾಜಿನ ಮನೆಯಲ್ಲೇ ಇದ್ದೀವಿ, ಎಲ್ಲರೂ ನಾವು ಗಾಜಿನ ಮನೆಯಲ್ಲೇ ಕೂತೀವಿ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಇವತ್ತು ನಿಮ್ಮ ಯಾವುದು ಜ್ಯೋತಿ ಕಾರ್ಯಕ್ರಮಗಳು, ಗ್ಯಾರಂಟಿ ಕಾರ್ಯಕ್ರಮಗಳು, ಅದರ ಬಗ್ಗೆ ನೀವು ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ನಿಮ್ಮ ಸಮಸ್ಯೆಗಳಿದ್ರು ಏನು ಮಾಡಿದ್ದೀವಿ, ಅದನ್ನು ಗಮನ ಸೆಳೆದು ಜನಕ್ಕೂ ಒಂದು ಸಂದೇಶ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದನ್ನು ರಾಜಕೀಯದ ಚರ್ಚೆ ಬೇಡ ಈಗ ಸದ್ಯ ನನ್ನ ಅಭಿಪ್ರಾಯದಲ್ಲಿ. ಕಳೆದ ಒಂದು 4-5 ದಿವಸ ಚರ್ಚೆ ನಡೀತಾ ಇದೆ. ಅಧ್ಯಕ್ಷರೇ, ಪಾಪ ಕುಮಾರಸ್ವಾಮಿ ಅವರು ಸಲಹೆ ಕೊಟ್ಟಿದ್ದಾರೆ, ರಾಜಕೀಯ ಚರ್ಚೆ ಬೇಡ ಅಂತ. ರಾಜಕೀಯ ಮಾಡಕ್ಕೆ ನಾವೆಲ್ಲ ಬಂದಿರೋದಲ್ಲ ಇಲ್ಲಿಗೆ. ನೀವೇನ್ ಮಾಡ್ತೀರಿ? ನೀವು ರಾಜಕೀಯನೇ ಮಾಡೋದು, ನಾನು ರಾಜಕೀಯನೇ ಮಾಡೋದು. ರಾಜಕೀಯ ಮಾಡೋದು ಅವರು ರಾಜಕೀಯನೇ ಮಾಡೋದು, ಎಲ್ಲ ಮಾಡೋದು ರಾಜಕೀಯಕ್ಕೆ ಮಾಡ್ತಾ ಇರೋದು. ಆದ್ರೆ ಇಲ್ಲಿ ಏನೋ ಪರ್ಸೆಂಟೇಜ್ಗಳು ಪದೇ ಆಪರೇಷನ್ ಅದೆಲ್ಲ ಇದೆಯಲ್ಲ, ಅದಕ್ಕೀಗ ಹೆಚ್ಚಿನ ಸಮಯ ಬೇಕು. ಇಲ್ಲ ನಿಮ್ಮ ಕಾರ್ಯಕ್ರಮಗಳ ಪಕ್ಷಿ ನೋಟ ಜನತೆಗೆ ತಿಳಿಸ್ಬೇಕು. ನೀವು ರಾಜ್ಯಪಾಲ ಮಾನ್ಯ ಅಧ್ಯಕ್ಷರೇ, ಕುಮಾರಸ್ವಾಮಿ ಅವರು ಮಾತಾಡುವಾಗ ನಾನು ತುಟಿ ಪಿಟಕ್ಕಲಿಲ್ಲ. ನಾನು ಯಾಕೆ ಅವರು ಮಧ್ಯೆ ಬಂದು ಹಲವಾರು ವಿಷಯಗಳು ಮಾತಾಡೋದಕ್ಕೆ ನನಗೆ ಮಾತನಾಡ್ಲಿಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡಿದ್ರಿ. ನಿಲ್ಲಿಸಿದೆ, ಗೌರವ ಕೊಟ್ಟಿದ್ದೀನಿ ನಾನು. ಈಗ ಕೂಡ ನಾವು ಅಧ್ಯಕ್ಷರು ಮಾತಿಗೆ ನಾನು ಗೌರವ ಕೊಟ್ಟಿದ್ದೀನಿ. ಅದರಲ್ಲಿ ಏನಿಲ್ಲ. ನಾನು ಇಲ್ಲಿ ಅಲ್ಲ, ಈಗಲೂ ಕೂಡ ಸಹಕರಿಸಿದ್ರೆ ಈಗ ಉತ್ತರ. ನನ್ನ ಮನವಿ, ಇವತ್ತು ಚುನಾವಣೆಗಳು ಫಲಿತಾಂಶಗಳು ಇವೆಲ್ಲ ಹಳೇದು 8 ಚುನಾವಣೆಗಳು ಚರ್ಚೆ ಇದು ಅವಶ್ಯಕತೆ ಒಂದು ಲೆವೆಲ್ಗೆ ತಂದು ಬಿಟ್ಟು ಮುಂದಕ್ಕೆ ಮುಗಿದೋಗಿತ್ತು. ಈಗ ಇಷ್ಟೆಲ್ಲ ಚರ್ಚೆ ಬೇಕಿತ್ತ? ಅದಲ್ಲ, ಈಗ ನಾವು ಇಲ್ಲಿ ನಾನು ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನಾನು ಈಲ್ಡಾಗಲ್ಲ ಯಾರಿಗೂ. ನಿರ್ಣಯದ ಮೇಲೆ ಆಮೇಲೆ ನಾನು ಮಾತಾಡಿದ ಮೇಲೆ ಮಾತಾಡಲಿ.